ಪ್ರದೇಶ ಮತ್ತು ತೆಲಂಗಾಣಕ್ಕೆ ಎರಡೂ ರಾಜ್ಯಗಳಿಗೆ ಒಂದೇ ರಾಜಧಾನಿ, ಅದು ಹೈದರಾಬಾದ್. ಹಾಗೆಯೇ ಇನ್ನೊಂದಿದೆ, ಈ ಪಂಜಾಬ್ ಮತ್ತು ಹರಿಯಾಣಕ್ಕೆ ಒಂದೇ ರಾಜಧಾನಿ ಚಂಡೀಗಢ. ಅದೇ ಥರ ಆಂಧ್ರ ಮತ್ತು ತೆಲಂಗಾಣಕ್ಕೆ ಒಂದೇ ರಾಜಧಾನಿ. ಮೊದಲು ಆಂಧ್ರ ಪ್ರದೇಶಕ್ಕೆ ಹೈದರಾಬಾದ್ ಇತ್ತು. ಯಾವಾಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದರೂ ಅಮರಾವತಿಯಲ್ಲಿ ಒಂದು ರಾಜಧಾನಿ ಮಾಡ್ತೇನೆ ಅಂತ ಹೊರಟರು. ನಂತರ ಜಗನ್ ರೆಡ್ಡಿ ಬಂದ ಕಾರಣಕ್ಕಾಗಿ ಅದನ್ನು ಮಾಡೋದೇ ಇಲ್ಲ ಅಂತಂದ್ಬಿಟ್ಟು ಮೂರು ಕಡೆ ನಾನು ರಾಜಧಾನಿ ಮಾಡ್ತೀನಿ ಅಂತ ಹೊರಟರು. ಈಗ ಜಗನ್ ಸೋತಿದ್ದಾರೆ. ಆದರೆ ಅವರು 500 ಕೋಟಿ ರೂಪಾಯಿಯಲ್ಲಿ ಒಂದು ಬೆಟ್ಟದ ಮೇಲೆ ಸ್ವಂತ ಅರಮನೆ ಕಟ್ಟಿಸಿದ್ದಾರಂತೆ. ಆದರೆ ಅದು ಸರ್ಕಾರದ ದುಡ್ಡು ಅಂತ ಹೇಳ್ತಾರೆ. ಎದುರಿಗೆ ಸಮುದ್ರ ಇದೆ. ಎಂಥ ಹೈಟೆಕ್ ಕಟ್ಟಡ, ರಾಜ್ಯಕ್ಕೆ ಕೊಡಲಿಲ್ಲ, ಸ್ವಂತ ಅರಮನೆ ಕಟ್ಕೊಂಡಿದ್ದಾರೆ. ಇದೀಗ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಈ ಭವ್ಯ ಬಂಗಲೆ ಕಟ್ಟಿಸಿದ್ದು ಬೇರ್ಯಾರೂ ಅಲ್ಲ, ಆಂಧ್ರದಲ್ಲಿ ಸೋತು ಸುಣ್ಣವಾಗಿ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೂ ಲಾಯಕ್ಕಿಲ್ಲದಂತಾಗಿರೋ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ. ಈ ಐಷಾರಾಮಿ ಕಟ್ಟಡವನ್ನ ತಮ್ಮ ದುಡ್ಡಿನಲ್ಲಿ ಕಟ್ಟಿಸಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಆದ್ರೆ ಅರಮನೆಯನ್ನ ಸರ್ಕಾರಿ ದುಡ್ಡಲ್ಲಿ ನಿರ್ಮಿಸಿದ್ದಾರೆ. ಅದು ಕೂಡ ಬರೋಬ್ಬರಿ 500 ಕೋಟಿ ರೂಪಾಯಿ ಖರ್ಚು ಮಾಡಿ. ವಿಶಾಖಪಟ್ಟಣದ ಋಷಿಕೊಂಡ ಬೆಟ್ಟದಲ್ಲಿ ಕಣ್ಣು ಕುಕ್ಕಿಸುವ ಅರಮನೆ ಅತ್ಯಾಧುನಿಕ ಸೌಲಭ್ಯಗಳನ್ನ ಒಳಗೊಂಡಿದೆ. ಜಗನ್ ಸೀಕ್ರೆಟ್ ಅರಮನೆ. ಈ ಐಷಾರಾಮಿ ಬಂಗಲೆ ಋಷಿಕೊಂಡ ಬೆಟ್ಟದ ಬುಡದಲ್ಲಿದೆ. 500 ಕೋಟಿ ರೂಪಾಯಿ ವೆಚ್ಚದ ಬಂಗಲೆ ಹೆಚ್ಚು ಕಡಿಮೆ 10 ಎಕರೆ ಪ್ರದೇಶದಲ್ಲಿ ವಿಸ್ತರಿಸಿದೆ. ಇದರಲ್ಲಿ 12 ಬೆಡ್ರೂಮ್ ಇದೆ. ಎಲ್ಲ ಕಡೆ ವಿದೇಶಿ ಮಾರ್ಬಲ್ಸ್ ಬಳಸಿದ್ದಾರೆ. 40 ಲಕ್ಷ ವೆಚ್ಚದಲ್ಲಿ ಬಾತ್ ಟಬ್ ಖರೀದಿಸಿ ರೂಮ್ಗಳ ಕಮೋಡ್ಗೆಂದೇ 10 ರಿಂದ 12 ಲಕ್ಷ ವೆಚ್ಚ ಮಾಡಿ ಮಸಾಜ್ ರೂಮ್, ದೊಡ್ಡ ಸ್ಪಾ ಟೇಬಲ್, ಎಲ್ಲ ಕಡೆ ಎಸಿ ಅಳವಡಿಸಲಾಗಿದೆ. ಈ ಮನೆಯಲ್ಲಿ ಹೋಮ್ ಥಿಯೇಟರ್ ಇದೆ. ಒಳಾಂಗಣ ಅಲಂಕಾರಕ್ಕಾಗಿ 33 ಕೋಟಿ ವೆಚ್ಚ ಮಾಡಿದ್ದಾರೆ. ಮೊದಲನೇ ಮಹಡಿಗೆ ಕಳಿಂಗ ಬ್ಲಾಕ್ ಅಂತ ಹೆಸರಿಟ್ಟಿದ್ದಾರೆ. ಗಜಪತಿ, ವೆಂಗಿ ಬ್ಲಾಕ್ ಅಂತ ಮತ್ತಷ್ಟು ಬ್ಲಾಕ್ ಇದೆ. ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಿ ನಿರ್ಮಿಸಿರೋ ಕಟ್ಟಡವನ್ನ YSRCP ನಾಯಕರು ಬಳಸ್ತಾ ಇದ್ರು ಅಂತಿದೆ ಟಿಡಿಪಿ. People are saying that that's a 500 crore palace. No, it is 700 crore palace because they have taken out a resort. Earlier there was a resort there. It is worth 200 crores. It was taken out. It was demolished and they started constructing that palace at Rushikonda. ವಿವಾದಿತ ಬಂಗಲೆ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದೆ. ಪ್ರವಾಸೋದ್ಯಮ ಇಲಾಖೆಯಡಿ ಕಟ್ಟಿದ್ರು ಯಾರಿಗೂ ಬಳಕೆಗೆ ಬಿಟ್ಟಿಲ್ಲದಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು. ತನಿಖೆ ನಂತರವಷ್ಟೇ ಜಗನ್ ಮತ್ತಷ್ಟು ಹಗರಣ ಬೆಳಕಿಗೆ ಬರಬೇಕಾಗಿದೆ.